ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಕಂಠಾಸ್ವನೇನ ಚಾಪಜ್ಜಾನಿಸ್ವನೇನ ಚ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜನವರಿ 2026 ನೂತನ ವರ್ಷದ ಪ್ರಥಮ ಮಾಸವಾದಂತಹ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳಿಗೆ ಸಂಬಂಧಪಟ್ಟಂತೆ ಆ ಗ್ರಹಗಳ ಚಲನೆಗೆ ಅನುಸಾರವಾಗಿ ತಮ್ಮ ಜೀವನವನ್ನು ಯಾವ ರೀತಿಯಾಗಿ ರೂಪಿಸಿಕೊಳ್ಳಬೇಕು ಅನ್ನತಕ್ಕಂತಹ ವಿಷಯದಲ್ಲಿ ಮಾರ್ಗದರ್ಶನವನ್ನು ಕೊಡತಕ್ಕಂಥದ್ದೇ ಮಾಸ ಭವಿಷ್ಯದ ಉದ್ದೇಶ. ಆ ದಿಸೆಯಲ್ಲಿ ಕುಂಭರಾಶಿಯವರ ಭವಿಷ್ಯ, ಅದರ ಕುಂಭರಾಶ್ಯಾಧಿಪತಿಯಾದಂತಹ ಶನೇಶ್ಚರನ ಒಂದು ಸ್ಥಿತಿ ಯಾವ ರೀತಿಯಾಗಿ ಇದ್ದಾನೆ ಅನ್ನತಕ್ಕಂತಹ ಆಧಾರದ ಮೇಲೆ, ಜೊತೆಯಲ್ಲಿ ಇನ್ನಿತರ ತಾತ್ಕಾಲಿಕವಾದಂತಹ ಗತಿಯನ್ನು ಹೊಂದಿರತಕ್ಕಂತಹ ಶುಕ್ರ, ಬುಧ, ರವಿ, ಕುಜ ಈ ಗ್ರಹಗಳ ಪ್ರಭಾವವು, ಚಂದ್ರನ ಪ್ರಭಾವವು, ಗುರುಗ್ರಹದ ಪ್ರಭಾವವು ಕೂಡ, ಜೊತೆಯಲ್ಲಿ ಕುಂಭರಾಶಿಯಲ್ಲಿಯೇ ಇರತಕ್ಕಂತಹ ರಾಹು ದೃಷ್ಟಿಸ್ತಕ್ಕಂತಹ ಕೇತನ ಪ್ರಭಾವ ಕೂಡ ಇಲ್ಲಿ ತುಂಬ ಪ್ರಮುಖವಾಗುತ್ತೆ. ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ಕುಂಭರಾಶಾಧಿಪತಿಗೆ ಇನ್ನು 7.5 ಅಂತಿಮ ಹಂತದಲ್ಲಿ ಇದ್ದಾರೆ. ಕುಂಭರಾಶಿಯವರು ಇನ್ನೂ 7.5 ಮುಗಿದಿಲ್ಲ. ಅದರ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ, ಕೌಟುಂಬಿಕ ಪರಿಸ್ಥಿತಿಯ ಮೇಲೆ, ಸಾರ್ವಜನಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರತಕ್ಕಂಥದ್ದು ಉಂಟು. ಜೊತೆಯಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಪಂಚಮ ಭಾವದಲ್ಲಿರತಕ್ಕಂತಹ ಗುರುವಿನ ಒಂದು ವಕ್ರಿ ಗತಿ, ಇದು ಕೂಡ ಪ್ರಮುಖವಾಗಿ ಕುಂಭರಾಶಿಯ ಮೇಲೆ ವಕ್ರಿಯಾಗಿ ಕುಂಭರಾಶಿಯನ್ನು ವೀಕ್ಷಿಸ್ತಕ್ಕಂತಹ ವಿಶೇಷವಾದಂತಹ ದೃಷ್ಟಿ ಗುರುವಿಗೆ ಇರತಕ್ಕಂಥದ್ದು. ಇದರಿಂದ ಯಾವ ರೀತಿಯೊಂದು ಪರಿಣಾಮ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಆರ್ಥಿಕವಾದಂತಹ ಪರಿಸ್ಥಿತಿ, ಜೊತೆಯಲ್ಲಿ ಲಾಭಸ್ಥಾನದಲ್ಲಿ 4 ಗ್ರಹಗಳ ಸಂಯೋಜನೆ ಇರುವುದರಿಂದ 2ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಹೆಚ್ಚು ಕಡಿಮೆ ಅಷ್ಟೊಂದು ಕೆಟ್ಟ ಫಲವನ್ನು ಕೊಡುವುದಿಲ್ಲ. ಅದರಲ್ಲೂ ಅವನು ತಕ್ಕ ಮಟ್ಟಿಗೆ ಬಲಿಷ್ಠನಾಗಿದ್ದರೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಆ ಕಾರಣದಿಂದ ಅದರಿಂದಾಗಿ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು ಇದ್ದರೂ ಕೆಲವೊಂದು ಅಡೆತಡೆಗಳು, ಏರಿಳಿತಗಳು ಜೀವನದಲ್ಲಿ ಉಂಟಾಗಬಹುದು. ಆದರೆ ಆ ಶನೇಶ್ಚರ ರಾಶ್ಯಾಧಿಪತಿ ದ್ವಿತೀಯದಲ್ಲಿ ಇರುವುದರಿಂದ 7.5 ಪರಿಣಾಮದ ಹೊರತಾಗಿ ಕೆಲವೊಂದು ಆರ್ಥಿಕವಾದಂತಹ ಬಲಿಷ್ಠತೆ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಯಾಕೆಂದರೆ ಸ್ವಲ್ಪ ಇಲ್ಲಿವರೆಗೆ ನೀವು ಹಣವನ್ನು ಕಳೆದುಕೊಳ್ತಾ ಇದ್ದರೆ ಈಗ ಸ್ವಲ್ಪ ಚೇತರಿಸಿಕೊಳ್ಳತಕ್ಕಂಥದ್ದು, ಆರ್ಥಿಕವಾದಂತಹ ಸುಸ್ಥಿತಿಯತ್ತ ನಿಮ್ಮ ಜೀವನ ಬರಲಿದೆ. ಯಾಕೆಂದರೆ 11ನೇ ಮನೆಯಲ್ಲಿ 4 ಗ್ರಹಗಳು ಇರುವುದರಿಂದ ನೀವು ಕಷ್ಟಪಟ್ಟಂತಹದ್ದಕ್ಕೆ ಸರಿಯಾದಂತಹ ಪ್ರತಿಫಲ, ಬಂದಂತಹ ಆದಾಯವನ್ನು ಉಳಿಸ್ತಕ್ಕಂತಹ ಶಕ್ತಿ, ಜೊತೆಯಲ್ಲಿ ಯಾವುದಾದರೂ ಹಣದ ಮೂಲ, ನೀವು ಸಾಲ ಕೊಟ್ಟಿದ್ದರೆ ಅದು ತಿರುಗಿ ಬರ್ಬೋದು, ಅಥವಾ ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಇದ್ದರೆ ಸಾಲ ನಿಮಗೆ ಮಂಜೂರಾಗ್ಬೋದು, ಲೋನ್ ಸ್ಯಾಂಕ್ಷನ್ ಆಗತಕ್ಕಂಥದ್ದು, ಇಂತಹದ್ದೆಲ್ಲ ಉಂಟಾಗುತ್ತೆ. ಸ್ವಲ್ಪ ಆರ್ಥಿಕವಾಗಿ ಚೇತರಿಕೆ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಆದರೆ ಹೊಸದಾಗಿ ಯಾವುದೇ ಒಂದು ವ್ಯವಹಾರವನ್ನು ಕುಂಭರಾಶಿಯವರು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡತಕ್ಕಂಥದ್ದು ಅಂತಹದ್ದು ಏನಾದರೂ ಇದ್ದರೆ, ಇನ್ವೆಸ್ಟ್ಮೆಂಟು, ಇದು ಯಾವುದು ಇದ್ದರೆ ರಿಸ್ಕ್ ತಗೊಳ್ತಕ್ಕಂತಹ ವ್ಯವಹಾರ ಏನಿದೆ ಅಂತಹದ್ದನ್ನು ಮಾಡಬೇಡಿ. ಹಾಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ, ಏನು ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ, ಅದನ್ನೇ ನೀವು ಅಭಿವೃದ್ಧಿ ಮಾಡತಕ್ಕಂತಹದ ಕಡೆ ನಿಮ್ಮ ಗಮನ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಜೊತೆಯಲ್ಲಿ ಸುಖ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇಲ್ಲಿವರೆಗೆ ಏನೋ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದರೂ ಕೂಡ ಈ ಜನವರಿ ತಿಂಗಳಲ್ಲಿ, ಹೊಸ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ಏನೋ ಒಂದು ರೀತಿ ನಿಮಗೆ ಸಮಾಧಾನ ಉಂಟಾಗುತ್ತೆ. ಯಾಕೆಂದರೆ ಅವನು ಕೂಡ 11ನೇ ಮನೆಯಲ್ಲಿ ಇದ್ದಾನೆ, ಸುಖಸ್ಥಾನಾಧಿಪತಿ. ಆದ್ದರಿಂದ ಮನಸ್ಸಿಗೆ ಏನೋ ಒಂದು ರೀತಿ ಇಲ್ಲಿವರೆಗೆ ನೀವು ಅನುಭವಿಸದೇ ಇರತಕ್ಕಂತಹ, ಅಂದರೆ 7.5 ಎಷ್ಟೋ ವರ್ಷ, 5-6 ವರ್ಷದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮನಃಶಾಂತಿ ಅನ್ನತಕ್ಕಂಥದ್ದು ಇರಲಿಲ್ಲ. ಆದರೆ ಹೊಸ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಸ್ವಲ್ಪ ಮನಃಶಾಂತಿಯನ್ನು ತಾವು ಪಡೆಯಲಿದ್ದೀರಾ ಅಂಥೇಳಿ ನಾವು ಹೇಳಬೇಕಾಗುತ್ತೆ. ಇನ್ನು ಕೆಲವು ಮಕ್ಕಳ ಒಂದು ಪ್ರಗತಿಯನ್ನು, ಒಂದು ವಿಶೇಷವಾಗಿ ಮಕ್ಕಳು ಯಾವುದೇ ವಯಸ್ಸಿನಲ್ಲಿದ್ದರೂ ಕೂಡ ಚಿಕ್ಕ ಮಕ್ಕಳನ್ನು ನೋಡಿ ಆನಂದ ಪಡ್ತಕ್ಕಂಥದ್ದು,
ಓದುತ್ತಾ ಇದ್ದರೆ ವಿದ್ಯಾರ್ಥಿಗಳಾಗಿದ್ದರೆ ಅವರ ಪ್ರಗತಿಯನ್ನು ಕಂಡು ಹೆಮ್ಮೆ ಪಡತಕ್ಕಂಥದ್ದು, ಅಥವಾ ವಯಸ್ಸಿಗೆ ಬಂದಿದ್ದರೆ ಅವರ ವಿವಾಹ ಅಂತ ಶುಭ ಕಾರ್ಯಗಳು, ಮಕ್ಕಳಿಗೆ ಮದುವೆ ಆಗಿದ್ರೆ ಮದುವೆಗೆ ಸಂಬಂಧ ಕೂಡಿ ಬರತಕ್ಕಂಥದ್ದು, ಉತ್ತಮವಾದಂತಹ ಕೆಲಸ ಸಿಗುತ್ತೆ. ವಿದೇಶದಲ್ಲಿ ನೀವು ಮಕ್ಕಳ ಬಗ್ಗೆ ಏನಾದರೂ ಕನಸು ಕಂಡಿದ್ದರೆ ಅದೆಲ್ಲೂ ಕೂಡ ಸಾಕಾರ ಆಗತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಇದು ಅಂಥೇಳಿ ಹೇಳ್ಬೋದು. ಒಂದು ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿಯೂ ಇದೆ ಪಂಚಮದಲ್ಲಿ ಅವನು ಕೂಡ ಇರುವುದರಿಂದ ಈ ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸ್ವಲ್ಪ ಪ್ರಗತಿಯನ್ನು, ಜೊತೆಯಲ್ಲಿ ಆ ಮಕ್ಕಳಿಂದ ಮನಃಶಾಂತಿಯನ್ನು ಪಡೆದುಕೊಳ್ಳತಕ್ಕಂತಹ ಲಕ್ಷಣಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಆರೋಗ್ಯದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಈ ಹಲವು ಸಮಸ್ಯೆಗಳು ಕಾಡುತ್ತೆ. ಯಾಕೆಂದರೆ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ಬಾಧಿಸಬಹುದು. ಎಲ್ಲ ಸರಿಯಾಗಿದೆ ಅಂತ ನೀವು ಅಂದುಕೊಂಡರೂ ಕೂಡ ಅನಿರೀಕ್ಷಿತವಾಗಿ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥದ್ದು. ಒಂದು ಕಡೆ ನೆಮ್ಮದಿ, ಮಾನಸಿಕವಾದ ನೆಮ್ಮದಿ ಇದ್ದರೆ ದೈಹಿಕವಾದಂಥ ಆರೋಗ್ಯವು ಕೂಡ ತುಂಬ ಮುಖ್ಯವಾಗುತ್ತೆ. ದೈಹಿಕವಾದಂತಹ ಆರೋಗ್ಯ ಅದರ ಮೇಲೆ ಪ್ರಭಾವ ಬೀರತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ಕೆಲವೊಂದು ಅನಿರೀಕ್ಷಿತವಾದ ಅನಾರೋಗ್ಯ ಸಮಸ್ಯೆ ತಲೆದೋರಬಹುದು. ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಾಗಿ ಇರತಕ್ಕಂಥದ್ದು ತುಂಬ ಮುಖ್ಯ. ಆಹಾರದ ಸೇವನೆಯಿಂದ, ಫುಡ್ ಪಾಯ್ಸನ್ ಅಂತ ಏನು ಹೇಳ್ತಾರೆ, ಇಂತಹದ್ರಿಂದ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಆಹಾರದ ಸೇವನೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವೈಮನಸ್ಯಗಳು ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಏಕೆಂದರೆ ಒಂದು ಚಿಕ್ಕ ಪುಟ್ಟ ವಿಷಯಗಳೇ ದೊಡ್ಡದಾಗತಕ್ಕಂಥದ್ದು, ಇಂತಹದ್ದೆಲ್ಲ ಅತಿರೇಕಕ್ಕೆ ಹೋಗಿ ವಿಚ್ಛೇದನದವರೆಗೂ ಕೂಡ ಹೋಗತಕ್ಕಂತಹ ಸಾಧ್ಯತೆಗಳು ಸಪ್ತಮದಲ್ಲಿರತಕ್ಕಂತಹ ಕೇತು ಉಂಟು ಮಾಡ್ತಾನೆ. ಆದ್ದರಿಂದ ಈ ದಾಂಪತ್ಯದ ವಿಷಯದಲ್ಲಿ, ಪತಿ ಪತ್ನಿಯರ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಇಲ್ಲದೆ ಜೊತೆಯಲ್ಲಿ ಇನ್ನೂ ಒಂದು ವಿಷಯ, ವಿಚ್ಛೇದನಕ್ಕೆ ಏನಾದರೂ ವಿಚ್ಛೇದನ ಈಗಾಗಲೇ ವಿಚ್ಛೇದನ ಆಗಿರುತ್ತೆ, ವಿಚ್ಛೇದನ ಕೇಸ್ ಏನಿದೆ ಕೋರ್ಟಲ್ಲಿ ಬೇಗ ಇತ್ಯರ್ಥ ಆಗ್ತಾ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಅದೆಲ್ಲ ಇತ್ಯರ್ಥ ಆಗತಕ್ಕಂಥದ್ದು 15ನೇ ತಾರೀಕು ನಂತರದಲ್ಲಿ ವಿಚ್ಛೇದನ ಕೇಸ್ ಯಾರದ್ದು ಕೋರ್ಟಿನಲ್ಲಿ ನಡೀತಾ ಇದೆ, ಅಂತಹದ್ದಕ್ಕೆಲ್ಲ ಒಂದು ತಾರ್ಕಿಕವಾದಂತಹ ಒಂದು ಅಂತಹ ಸಮಸ್ಯೆ, ವಿಚ್ಛೇದನ ಕೇಸು ಬಗೆಹರಿತಕ್ಕಂತಹ ಸಾಧ್ಯತೆಗಳು ತಿಂಗಳ ಅಂತ್ಯದಲ್ಲಿ ನೀವು ನೋಡಬಹುದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಇನ್ನು ಯಾವುದೇ ಅಂದರೆ ಭೂಮಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಮನೆ ಖರೀದಿ ಇರ್ಬೋದು, ಕೃಷಿ ಜಮೀನು ಖರೀದಿ ಮಾಡತಕ್ಕಂಥದ್ದು ಇರ್ಬೋದು, ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟ ಖರೀದಿ ಮಾಡತಕ್ಕಂಥದ್ದು, ಸ್ವಂತ ಮನೆಯನ್ನು ಮಾಡಬೇಕು ಅನ್ನತಕ್ಕಂತಹ ಆಸೆ ಇದ್ದರೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಈಡೇರತಕ್ಕಂಥದ್ದಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ, ಪ್ರಯತ್ನವನ್ನು ಮಾಡಿದರೆ ಈ ತಿಂಗಳಲ್ಲಿ ನಿಮಗೆ ಸ್ವಂತ ಮನೆಯನ್ನು ಹೊಂದತಕ್ಕಂತಹ ಯೋಗವು ಕೂಡ ಕಂಡು ಬರ್ತಾ ಇದೆ. ಸ್ವಲ್ಪ ಕಷ್ಟಪಡಿ, ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ನೀವು ಸ್ವಂತ ಮನೆಯನ್ನು ಮಾಡಿಯೇ ಮಾಡ್ತೀರ. ಏಕೆಂದರೆ ಚತುರ್ಥಾಧಿಪತಿ ಏಕಾದಶದಲ್ಲಿ ಇರತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಉತ್ತಮವಾದಂತಹ ಅಂಶ ಅಂಥೇಳಿ ಹೇಳಬಹುದು. ಈ ಕೃಷಿಕರಿಗೂ ಕೂಡ ವಿಶೇಷವಾಗಿ ಅವರು ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ, ಅದರಲ್ಲಿ ಈ ಜೇನು ಕೃಷಿಯನ್ನು ಮಾಡತಕ್ಕಂಥವರು, ರೇಷ್ಮೆ ಕೃಷಿಯನ್ನು ಮಾಡತಕ್ಕಂಥವರಿಗೆ ಈ ಜನವರಿ ತಿಂಗಳೇನಿದೆ ಅದು ಉತ್ತಮವಾದಂತಹ ಆದಾಯವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಅವರ ಒಂದು ಏನಿದೆ, ಅವರು ಬೆಳೆಯಿರತಕ್ಕಂತಹ ಅವರು ಯಾವ ಕಷ್ಟಪಟ್ಟಿದ್ದಾರೋ ಅದಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗತಕ್ಕಂಥದ್ದು ಕೂಡ ನಾವು ಪ್ರಮುಖವಾಗಿ ಕೃಷಿಕರ ವಿಷಯದಲ್ಲಿ ಕುಂಭರಾಶಿಯವರು ಯಾರು ಇರ್ತಾರೆ ಕೃಷಿಕರು ಅಂಥವರಿಗೆ ಉತ್ತಮವಾದಂತಹ ತಿಂಗಳು ಜನವರಿ ತಿಂಗಳು ಅಂಥೇಳಿ ನಾವು ಹೇಳಬಹುದು. ಇನ್ನು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ, ಅಥವಾ ಸರ್ಕಾರಿ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದರೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಶುಭ ಸುದ್ದಿಯನ್ನು ತರಲಿದೆ ಅಂತೇಳಿ ಹೇಳ್ಬೋದು. ಅಥವಾ ಸರ್ಕಾರಿ ಕೆಲಸಗಳೇನಾದರೂ ಪೆಂಡಿಂಗ್ ಇದ್ದರೆ ಅಂತಹದಕ್ಕೆ ಉತ್ತಮವಾದಂತಹ ಒಂದು ಅದು ಬೇಗ ಕೆಲಸ ಆಗುತ್ತೆ ಈ ತಿಂಗಳಲ್ಲಿ. ಕೆಲವೊಂದು ಈ ರಾಜಕೀಯ ರಂಗದಲ್ಲಿ ಇರತಕ್ಕಂಥವರಿಗೆ, ಸಾರ್ವಜನಿಕವಾದಂತಹ ರಂಗದಲ್ಲಿರ್ತಕ್ಕಂಥವರಿಗೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಪದವಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂತಹ ನಿರೀಕ್ಷೆಯಲ್ಲಿರತಕ್ಕಂಥವರಿಗೆ ಸಂಕ್ರಾಂತಿಯ ನಂತರದಲ್ಲಿ ಉತ್ತಮವಾದಂತಹ ದಿನಗಳು ಇದೆ. ಅನಿರೀಕ್ಷಿತವಾದಂತಹ ಪದವಿ ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಕೆಲವೊಂದು ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಸಮಸ್ಯೆಗಳು ಬರುತ್ತೆ. ಕೆಲವೊಂದು ಸಾರ್ವಜನಿಕವಾದಂತಹ ವಿಚಾರಗಳಲ್ಲಿ ಒಂದು ವಿಶೇಷವಾದಂತಹ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ಕಲಾವಿದರು, ನಟರು, ವಿಶೇಷ ಗಾಯಕರು ಮತ್ತು ವಾದಕರು,
ಇಂಥವರಿಗೆಲ್ಲ ವಿಶೇಷವಾದ ಸಾಮಾಜಿಕವಾದಂತಹ ಪುರಸ್ಕಾರ ಮನ್ನಣೆ ಸಿಗತಕ್ಕಂತಹ ಸಾಧ್ಯತೆಗಳನ್ನು ಕೂಡ ಕುಂಭರಾಶಿಯವರು ನೋಡಬಹುದು. ಅಂದರೆ ಅವರು ಮಾಡತಕ್ಕಂಥ ಅವರಿಗಿರತಕ್ಕಂತಹ ಪ್ರತಿಭೆಗೆ ವಿಶೇಷವಾದಂತಹ ಒಂದು ಗೌರವ ಸಮಾಜದಿಂದ ಸಿಗುತ್ತೆ. ಆದ್ದರಿಂದ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಅಂಶಗಳು. ಒಂದು 70% ಕೆಟ್ಟದಿದ್ದರೆ 30% ಒಳ್ಳೆಯದು ಕೂಡ ಕುಂಭರಾಶಿಯವರಿಗಿದೆ. ಯಾವುದಕ್ಕೂ ವಿಶೇಷವಾಗಿ ಪ್ರತಿನಿತ್ಯವೂ ಹನುಮಾನ್ ಚಾಲೀಸನ್ನು ಪಠಿಸ್ತಕ್ಕಂಥದ್ದು. ಶ್ರೀನಿವಾಸನ ದೇವಾಲಯಕ್ಕೆ ಮೊದಲ 15 ದಿವಸಗಳಲ್ಲಿ ಧನುರ್ಮಾಸ ಇರುತ್ತೆ. ಆ ಧನುರ್ಮಾಸದಲ್ಲಿ ವಿಶೇಷವಾಗಿ ತುಳಸಿಯಿಂದ ಶ್ರೀನಿವಾಸನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಇದು ನೀವು ಅಂದುಕೊಂಡಂತಹ ಎಲ್ಲವೂ ಕೆಲಸಗಳು ಕೂಡ ಪ್ರಗತಿಯತ್ತ ನಿಮ್ಮ ಯಶಸ್ಸನ್ನು ಗಳಿಸುವುದಕ್ಕೆ ಪ್ರಮುಖವಾಗಿರತಕ್ಕಂತಹ ಪರಿಹಾರ. ಹನುಮಾನ್ ಚಾಲೀಸನ್ನು ಪಠಿಸಿ ವಿಷ್ಣು ಸಂಬಂಧಿತವಾದಂತಹ ದೇವಾಲಯದಲ್ಲಿ ತುಳಸಿ ಅರ್ಚನೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲ ಅನುಸರಿಸಿದಾಗ ಕುಂಭರಾಶಿಯವರಿಗಿರತಕ್ಕಂತಹ ದುಷ್ಫಲಗಳು ಒಂದು ಒಳ್ಳೆಯ ಫಲಗಳಾಗಿ ಮಾರ್ಪಡತಕ್ಕಂತಹದ್ದು ಕೂಡ ದೈವಾನುಗ್ರಹದಿಂದ ಉಂಟಾಗುತ್ತೆ. ನಿರಂತರವಾಗಿ ಮಾಸ ಫಲವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಶುಭಮಸ್ತು.